ಅಂತ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಪ್ರಮುಖ ಆಗಿರುವಂತಹ ರಂಗನಾಥ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಅವರ ಒಂದು ಸಣ್ಣ ಪರಿಚಯ ಮಾಡಿಕೊಡ್ಬೇಕು ಅಂತ ನನ್ನ ಅಭಿಲಾಷೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ನೀವು ಅನ್ಕೊಂಡ್ರೆ ಯಾಕಪ್ಪ ಪರಿಚಯದಲ್ಲಿ ಈ ಹಾಡು ಅಂತ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಬರೆದಿರೋ ಈ ಹಾಡು ನಿನ್ನೆ ಮೈಸೂರು ಮಿತ್ರದಲ್ಲಿ ಸರ್ ಒಂದು ಅಂಕಣ ಬರೆದಿದ್ದಾರೆ. ಬೇಕುಗಳ ಭಾರಗಳ ಬಾಧೆ ಅಂತ ಒಂದು ಶೀರ್ಷಿಕೆಯಲ್ಲಿ. ಅಂದ್ರೆ ನಾವು ಬೇಕುಗಳನ್ನ ಬಿಟ್ರೆ ಮಾತ್ರ ಹಗುರಾಗಿ ಬದುಕೋಕೆ ಸಾಧ್ಯ ಅಂತ ಸರ್ ಬರೆದಿದ್ದಾರೆ. ನಿಜಕ್ಕೂ ಒಂಥರ ನನಗೆ ಮನ ಮುಟ್ಟಿತು ಅದು. ಸರು ಮೈಸೂರು ಮಿತ್ರದಲ್ಲಿ ಕಳೆದ 9 ವರ್ಷಗಳಿಂದ ಸುಮಾರು ಅಂಕಣಗಳನ್ನ ಬರೆದಿದ್ದಾರೆ. ಪ್ರತಿಯೊಂದು ಅಂಕಣಗಳು ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ಚೈತನ್ಯ ಕೊಡುತ್ತೆ ಅಂತ ನನಗೆ ಅನಿಸ್ತು. ಇದೇ ರೀತಿ ಇವತ್ತು ನಮ್ಮ ವೇದಿಕೆ ಮೇಲಿರುವ ರಂಗನಾಥ್ ಸರ್ ಅವರು ಕರ್ನಾಟಕ ಕಂಡ ಓರ್ವ ಅಪರೂಪ ಆಡಳಿತಗಾರ, ಅಪ್ರತಿಮ ಸಾಹಿತಿ ಹಾಗೂ ಮೈಸೂರು ದಸರಾದ ಕಣ್ಮನ ಸೆಳೆಯುವ ವೀಕ್ಷಕ ವಿವರಣೆಗಾರರು ಅಂತ ನಾನು ಹೇಳ್ತೀನಿ. ನಿಮ್ಗೆ ಗೊತ್ತಿರಬಹುದು, ಚಂದನ ಟಿವಿಯಲ್ಲಿ ಪ್ರತಿ ವರ್ಷ ದಸರಾ ಕಾರ್ಯಕ್ರಮ ಏನ್ ಬರುತ್ತೆ ಅದರ ವೀಕ್ಷಕ ವಿವರಣೆ ಅಂದ್ರೆ ಪ್ರತಿಯೊಂದು ಅದರ ವಿವರಣೆ, ಅದರದ್ದು ಪ್ರಾಮುಖ್ಯತೆ ಹೇಳೋದು ರಂಗನಾಥ್ ಸರ್. ನನಗೆ ಫಸ್ಟ್ ಟೈಮ್ ಗೊತ್ತಾಗ ಅಪ್ಪ ಇವ್ರನ್ನ ನಾನು ನೋಡ್ತಾ ಇದ್ದೆ. ಪ್ರತಿ ಸತಿ ದಸರಾ ನೋಡಿದಾಗ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಇವರು ಅಂತ ಒಂದು ಚಿತ್ರ ಬರ್ತಾ ಇತ್ತು ಅವ್ರದ್ದು. ಆದ್ರೆ ಇವ್ರನ್ನ ನೋಡಿದಾಗ ಅಷ್ಟೇ ಖುಷಿ ಆಯ್ತು. ಅಂದ್ರೆ ಕೆಲವರು ಎಷ್ಟು ಒಂದು ಮಾತಿದೆ, ಒಬ್ರು ಹೇಳ್ತಾರೆ, ಎಷ್ಟು ಎತ್ತರಕ್ಕೆ ಏರಿದರೆ ಏನು ಹತ್ತಿರವಾಗದಿದ್ದೊಡೆ ಅಂತ. ಸರ್ನ ನೋಡಿದಾಗ ಹಾಗೆ ಅನ್ಸಲ್ಲ. ಕೆಲವರು ಎತ್ತರಕ್ಕೆ ಏರಿದ್ರೆ ಪಕ್ಕದಲ್ಲಿರೋರು ಉಪೇಕ್ಷೆ ಮಾಡ್ತಾರೆ. ಆದ್ರೆ ಇದು ಮುಖಸ್ತುತಿ ಅಲ್ಲ, ನಾನು ಕಂಡಂತ ಒಂದು ಗುಣ ಸರಲ್ಲಿ. ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ, ಆದ್ರೂ ಪಕ್ಕದಲ್ಲಿರೋರ ಗುಣ ಮೆಚ್ತಾರೆ, ಪಕ್ಕದಲ್ಲಿರೋರ್ನ ಪ್ರೋತ್ಸಾಹಿಸ್ತಾರೆ. ಹಾಗೂ ವೃತ್ತಿಯಿಂದ ತಹಸೀಲ್ದಾರರಾಗಿದ್ರು, ಈಗ ನಿವೃತ್ತಿಯಾಗಿ ಸಮಾಜದ ಸೇವೆಗೆ ತೊಡಗಿಕೊಂಡಿದ್ದಾರೆ. ವಿಜ್ಞಾನ ಇವರು ಯಾವ್ಯಾವ ಇದರಲ್ಲಿ ಮಾಡಿದ್ದಾರೆ ಅಂದರೆ ವಿಜ್ಞಾನ, ಕಾನೂನು ಮತ್ತು ಸಮೂಹ ಸಂವಹನದಲ್ಲಿ ಪದವಿಗಳನ್ನು ಪಡೆದಿದ್ದಾರೆ. ಹಾಗೂ ಇತಿಹಾಸ ಮತ್ತು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ದಸರಾ ಹಬ್ಬದ ಕುರಿತು ಮಹತ್ವದ ಸಂಶೋಧನೆಗಾಗಿ PhD ಅನ್ನು ಗಳಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಸಂಗೀತ ಮತ್ತು ಸಂಸ್ಕೃತಿ ಕುರಿತು ಶೈಕ್ಷಣಿಕ ಸಾಧನೆಗಾಗಿ ಇವರಿಗೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಇವರ ಸಂಸ್ಥೆಯಿಂದ ಡಿಲಿಟ್ ಪದವಿ ಕೂಡ ನೀಡಿ ಗೌರವಿಸಿದೆ. ಮತ್ತೆ ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸವಿಗನ್ನಡ ಸಾಂಸ್ಕೃತಿಕ ಪ್ರಶಸ್ತಿ, ಸಾಹಿತ್ಯ ಲೋಕವು ರತ್ನಾಭಿನಂದನ ಅಂತ ಗೌರವ ಗ್ರಂಥ ಅರ್ಪಿಸಿದೆ ಇವರ ಹೆಸರಲ್ಲಿ. ಹಾಗೂ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾದ ರಂಗನಾಥ್ ಸರ್ ಅವರಿಗೆ ಪರಿಚಯ ಮಾಡಿಸ್ಕೊಡಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅದೇ ರೀತಿ ನಾನು ಗೂಗಲ್ ಸರ್ಚಲ್ಲಿ ಓದಿದ್ದೇನೆಂದರೆ ಸುಮಾರು ವರ್ಷಗಳ ಹಿಂದೆ, ಒಂದು 2021 ಅಥವಾ ನಿಖರವಾಗಿ ನನಗೆ ಗೊತ್ತಿಲ್ಲ, 22ರಲ್ಲಿ ಒಂದೇ ವೇದಿಕೆಯಲ್ಲಿ 7 ಪುಸ್ತಕಗಳು ಬಿಡುಗಡೆ ಆಗಿದೆ ಸರ್ದು. ಮತ್ತೆ ಇನ್ನೊಂದು ವೇದಿಕೆಯಲ್ಲಿ 5 ಪುಸ್ತಕಗಳು ಬಿಡುಗಡೆ ಆಗಿದೆ. ನಿಜಕ್ಕೂ ಒಂದು ಸಂತೋಷ ವಿಷಯ. ಅಂಥವ್ರು ಇವತ್ತು ನಮ್ಮ ರೂಪಾನಗರಕ್ಕೆ ಬಂದಿದ್ದಾರೆ, ಒಂದು ಕೂಟವನ್ನ ಪ್ರಾರಂಭ ಮಾಡಿ ಅಂತ ನಮ್ಮನ್ನೆಲ್ಲ ಹಾರೈಸ್ತಿದ್ದಾರೆ. ಅವರಿಗೆ ಅವರ ಪರಿಚಯ ಮಾಡ್ಕೊಡಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಧನ್ಯವಾದಗಳು. ಹಾಗೆಯೇ ಇವತ್ತು ಸುಂದರ್ ಸರ್ ಬರಬೇಕಿತ್ತು, ಅವ್ರು ಬರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ನಮ್ಗೆಲ್ಲರಿಗೂ ತುಂಬಾ ಪರಿಚಯದವರು. ಅವರು ದೀಪಾ ಎಜುಕೇಶನ್ ಸೊಸೈಟಿ ಮತ್ತು ದೀಪಾ ಹೌಸ್ ಬಿಲ್ಡಿಂಗ್ ಅದರಲ್ಲೂ ಕೂಡ ಅವರು ನಿರ್ದೇಶಕರಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೂ ಅವರ ಪರಿಚಯವನ್ನು ಅವರನ್ನ ನಿರೀಕ್ಷಣೆ ಮಾಡ್ತಾ ನಿಮಗೆ ಮಾಡ್ಕೊಡ್ತೀನಿ. ಇವತ್ತು ನಮ್ಮ ಜೊತೆ ರಾಜಾರಾಮ್ ಸರ್ ಇದ್ದಾರೆ. ಇವರು ಮೈಸೂರು ಹಬಸಾಪ ಮೈಸೂರು ನಗರ ಕೂಟದ ಪ್ರಮುಖರು. ಮತ್ತೆ ತುಂಬಾ ವರ್ಷದಿಂದ ರೂಪಾನಗರದಲ್ಲಿ ಒಂದು ಸಾಹಿತ್ಯ ಕೂಟ ಪ್ರಾರಂಭ ಆಗಬೇಕು ಅಂತ ಅವರ ಇಚ್ಛೆ ಆಗಿದೆ. ಇವತ್ತು ಸಂತೋಷದಿಂದ ಅವರು ನಮ್ಮೊಡನೆ ಇದ್ದಾರೆ, ಹಬ್ಬ ಪ್ರಾರಂಭ ಆಯಿತು ಅಂತ. ಅದೇ ರೀತಿ ಮತ್ತೆ ಸುಬ್ರಹ್ಮಣ್ಯ ಸರ್ ಅವರು ನಮಗೆ ತುಂಬಾ ಪರಿಚಯದವರು, ಕಾರ್ಯದರ್ಶಿಗಳು ಹಬಸಾಪದು. ಮತ್ತೆ ಅವರು ಕೂಡ ಇಲ್ಲಿ ನಮ್ಮ ಜೊತೆ ಇರೋದು ನಮಗೆ ತುಂಬಾ ಸಂತೋಷ ಆಗ್ತಿದೆ. ಅವರಿಗೆಲ್ಲರಿಗೂ ನಮ್ಮ ಪ್ರಣಾಮಗಳು. ಹಾಗೆಯೇ ನಮ್ಮ ರೂಪಾನಗರದ NRRWA ಸೋಮಯಾಜಿ ಸರ್ ಇದ್ದಾರೆ, ಮತ್ತೆ ಚಂದ್ರಶೇಖರ್ ಸರ್ ಇದ್ದಾರೆ, ಮತ್ತೆ ಮಲ್ಲಮ್ಮ ಇದ್ದಾರೆ. ಇವರೆಲ್ಲರಿಗೂ ಮತ್ತೆ ನಮ್ಮ ಆತ್ಮೀಯರು ಎಲ್ಲರೂ. ರೂಪಾನಗರದಲ್ಲಿ ಹೇಗಿದೆ ಅಂದ್ರೆ
ಒಂದು ನಿಮ್ಮ ಅಪ್ಪಣೆಯ ಮೇರೆಗೆ ನಿಮ್ಮ ಅನುಮತಿ ಇದೆ ಅಂತ. ಆಕ್ಚುಲಿ ಪರಿಚಯ ಅಂದ್ರೆ ಬರೀ ವೇದಿಕೆಯ ಮೇಲೆ ಇರೋದು ಪರಿಚಯ ಮಾಡ್ತೀವಿ, ಆದ್ರೆ ನಾನು ರೂಪಾನಗರದ ನಿವಾಸಿಯಾಗಿ ನನಗೆ ಇವಾಗ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನನ್ನ ಮಗಂದು ನಮ್ಮ ಮನೇಲಿ ಇರೋದೆಲ್ಲ ತೋರಿಸ್ತೀವಲ್ಲ, ಆ ತರ ರೂಪಾನಗರದ ನಿವಾಸಿಯಾಗಿ ನಮ್ಮ ರೂಪಾನಗರದ ಬಗ್ಗೆ ಒಂಚೂರು ಹೇಳ್ಬೇಕು ಅಂತ ಇದೆ. ದಿವಂಗತ ಸುವರ್ಣ ಅವರ ಒಂದು ದೂರದೃಷ್ಟಿ ಅಥವಾ ಆ ಒಂದು ಕಳಕಳಿಯ ಮೇಲೆ ನಮ್ಮ ರೂಪಾನಗರ ದೀಪಾ ಹೌಸ್ ಬೋರ್ಡಿಂಗ್ ಸೊಸೈಟಿ ಅವರಿಂದ ಪ್ರಾರಂಭವಾಯಿತು. ಮತ್ತೆ ಬರೀ ಅವರು ಮನೆಗಳನ್ನ ಕಟ್ಕೊಂಡು ಇರ್ಲಿ ಅಂತ ಅನ್ಕೊಳ್ಳಿಲ್ಲ, ಬದುಕು ಕಟ್ಕೊಳ್ಳಿ, ಬದುಕನ್ನ ಬಂಗಾರವಾಗಿಸ್ಲಿ ಅಂತ ಅವರ ದೂರದೃಷ್ಟಿಯಲ್ಲಿ ದೀಪಾ ಎಜುಕೇಶನ್ ಸೊಸೈಟಿ ಕೂಡ ಮಾಡಿದ್ರು. ಇವತ್ತು ನಾವಿಲ್ಲಿ ಇಷ್ಟು ಸಂತೋಷವಾಗಿ ಒಂದು ಲೇಔಟ್ ರೂಪಾನಗರದಲ್ಲಿ ಇದೀವಿ ಅಂದ್ರೆ ಅದು ಅವರ ಕಾರಣದಿಂದ. ಅದೇ ರೀತಿ ಆ ಒಂದು ನೆರಳಿನಡಿ ಈಗ ಪ್ರಮುಖರಾದಂತಹ ಪೂಜಾರಿ ಸರ್ ಇರ್ಬೋದು, ಬಾಲಕೃಷ್ಣ ಸರ್ ಇರ್ಬೋದು, ಸುಂದರ್ ಸರ್ ಇವರೆಲ್ಲ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ NRW ನಮ್ಮ ರೂಪಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದಿದೆ, ಮತ್ತೆ ವುಮೆನ್ ಪವರ್ ಅಂತ ನಾವೊಂದು ಮಾಡ್ಕೊಂಡಿದೀವಿ. ಸರ್ ಹೋದ ಮಂಗಳವಾರದಲ್ಲಿ ಒಂದು ಬರ್ತಿದ್ರು, ಸ್ವಚ್ಛತಾ ಕಾರ್ಯಕ್ರಮ ಬರೀ ಪೌರ ಕಾರ್ಮಿಕರ ಕೆಲಸವಲ್ಲ ಅಂತ. ಅದನ್ನ ನಾವು ನಮ್ಮ ರೂಪಾನಗರದಲ್ಲಿ ಕಳೆದ ವರ್ಷಗಳಿಂದ ಮಾಡ್ಕೊಂಡು ಬಂದಿದೀವಿ. ನಮ್ಮ ರೋಡ್ನ ನಾವೇ ಸ್ವಚ್ಛ ಮಾಡೋದು, ಇರೋ ಪ್ಲಾಸ್ಟಿಕ್ ಎಲ್ಲ ಎತ್ತಾಕೋದು, ಮತ್ತೆ ಪ್ರತಿ ತಿಂಗಳಿಗೆ ಒಂದ್ಸತಿ ಜಾಗೃತ್ ಟೆಕ್ ಅಂತ ಪ್ಲಾಸ್ಟಿಕ್ ಇವರು ಬರ್ತಾರೆ ಒಂದು ಲಾರಿಯಲ್ಲಿ. ನಾವು ಪ್ಲಾಸ್ಟಿಕ್ ಎಲ್ಲ ಕಸಕ್ಕೆ ಹಾಕಲ್ಲ, ಅದನ್ನೆಲ್ಲ ಸಂಗ್ರಹಿಸಿಟ್ಟು ಅದನ್ನ ಜಾಗೃತ್ ಟೆಕ್ ಅಂತ ಅವ್ರಿಗೆ ಕೊಡ್ತೀವಿ. ಅವ್ರು ಅದನ್ನ ಕನ್ಸ್ಟ್ರಕ್ಷನ್ಸ್ಗೆ ರೀಸೈಕಲ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾರೆ. ಆಮೇಲೆ NRW ಇಂದ ಹಲವಾರು ಕಲ್ಚರಲ್ ಆಕ್ಟಿವಿಟೀಸು ಮತ್ತೆ ಈ ರೀತಿ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಚಂದ್ರಶೇಖರ್ ಸರ್ ಇದ್ದಾರೆ. ಪ್ರತಿ ವರ್ಷ ಅವರು ಮನೆ ಮನೆಗೂ ಗಿಡಗಳನ್ನ ವಿತರಿಸ್ತಾರೆ. ಅಂದ್ರೆ ಈ ಸತಿ 170 ಗಿಡಗಳನ್ನ ಕೊಟ್ಟಿದ್ದಾರೆ ಉಚಿತವಾಗಿ. ಅಂದ್ರೆ ಈ ನಗರ ಎಲ್ಲ ಒಂಥರ ಹಸಿರಾಗಿದೆ ಅಂತ. ಈಗ ತಾನೇ ಹೇಳಿದ್ರು, ನೆಕ್ಸ್ಟ್ ವರ್ಷ ಬರೀ ರೂಪಾನಗರಕ್ಕಲ್ಲ ಆಸುಪಾಸಿನ ಬಡಾವಣೆಗಳು ಕೊಡೋಣ ಅನ್ಕೊಂಡಿದೀವಿ. 300 ಮೇಲೆ ಕೊಡೋಣ ಗಿಡಗಳು ಅಂತ ಅನ್ಕೊಂಡಿದೀವಿ. ಆ ತರ ನಮ್ಮ ರೂಪಾನಗರದ ಒಂದು ಏನಂತಾರೆ ಸಾಗರ ತರ ಸರ್. ಇಲ್ಲಿ ರತ್ನ, ಮಾಣಿಕ್ಯ, ತುಂಬಾ ಎಲ್ಲ ಹಸಿರಂದ್ರೆ ಇಷ್ಟ ಇರೋರಿದ್ದೀವಿ. ಮತ್ತೆ ನಮ್ಮ ಬಡಾವಣೆ ಚೆನ್ನಾಗಿ ಇಟ್ಕೋಬೇಕು ಅಂತವ್ರಿದ್ದಾರೆ. ಆದ್ರಿಂದ ನಮ್ಮ ರೂಪಾನಗರದ ಒಂದಿಷ್ಟು ಪರಿಚಯ ನಿಮ್ಗೆ ಆಗ್ಲಿ ಅಂತ ಈ ವಿಷಯ ಹೇಳಿದೆ ನಿಮ್ಮ ಅನುಮತಿಯ ಮೇರೆಗೆ. ಈಗ ತಾನೇ ವುಮೆನ್ ಪವರ್ ಹೇಳಿದ್ದೆ, ಪೂರ್ಣಿಮಾ ಮೇಡಮ್ ಅದಕ್ಕೆ ಕಾರಣ. ಈಗ ಬಂದ್ರು. ಅಂದ್ರೆ ಪ್ರತಿ ಸಲ ಹೇಗೆ ಜಾಗೃತಿಲ್ಲ ಹೇಳಿದ್ರಲ್ಲ, ಅದೆಲ್ಲ ಅವರೇ ಕಾರಣೀಕರ್ತರು ಸರ್. ಈಗ ನಮ್ಮ ರೂಪಾನಗರದ ಪರಿಚಯ ಕೂಡ ಮಾಡಿಕೊಟ್ಟಾಯ್ತು. ಈ ಒಂದು ಪರಿಚಯಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು.